ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ವಿಡಿಯೋ ಹೂಡಿಕೆದಾರರಿಗೆ ಅತಿ ಶೀಘ್ರದಲ್ಲಿ ಸಂಪತ್ತನ್ನು ಕೊಟ್ಟ 10 ಷೇರುಗಳು. ಮೋತಿಲಾಲ್ ಒಸ್ವಾಲ್ ಕಂಪ್ನಿಯವರು ಪ್ರತಿ ವರ್ಷ ವೆಲ್ತ್ ಕ್ರಿಯೇಷನ್ ಸ್ಟಡಿ ಅಂತ ಮಾಡ್ತಾರೆ. ಅದರಲ್ಲಿ ಸುಮಾರು ಡೀಟೇಲ್ಸು ಸ್ಟಡಿ ಮಾಡಿಕೊಂಡು ಎಲ್ಲರಿಗೂ ಶೇರ್ ಮಾಡ್ತಾರೆ. ಹಾಗೂ ಯಾವ್ಯಾವ ಶೇರ್ಸು ಯಾವ ಥರ ವೆಲ್ತ್ ಕ್ರಿಯೇಟ್ ಮಾಡಿದೆ, ಯಾಕೆ ವೆಲ್ತ್ ಕ್ರಿಯೇಟ್ ಮಾಡಿದೆ ಅಂತ ತುಂಬ ಒಂದು ಡೀಟೇಲ್ ಸ್ಟಡಿ ಮಾಡ್ತಾರೆ. ಇದರಿಂದ ಇನ್ವೆಸ್ಟರ್ಸಿಗೆ ತುಂಬ ಕಲ್ತ್ಕೊಳ್ಳೋಕ್ಕಿರುತ್ತೆ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋ ಆ ಒಂದು ರಿಪೋರ್ಟದು ಒಂದು ಹೈಲೈಟ್ಸ್ ಅಷ್ಟೇ. ನೀವು ಇನ್ನೂ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಗೂಗಲಲ್ಲಿ ವೆಲ್ತ್ ಕ್ರಿಯೇಷನ್ ಸ್ಟಡಿ ಅಂತ ಮಾಡಿ ನೀವು ರೀಸೆಂಟ್ ಸ್ಟಡಿಯನ್ನು ಓದ್ಬೋದು. ಆ ಸ್ಟಡಿದು ಡೇಟಾ ಇದರಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಬಿಗ್ಗೆಸ್ಟ್ ವೆಲ್ತ್ ಕ್ರಿಯೇಟರ್ಸ್, ಫಾಸ್ಟೆಸ್ಟ್ ವೆಲ್ತ್ ಕ್ರಿಯೇಟರ್ಸ್, ಮೋಸ್ಟ್ ಕನ್ಸಿಸ್ಟೆಂಟ್ ವೆಲ್ತ್ ಕ್ರಿಯೇಟರ್ಸ್ ಹಾಗೂ ವೆಲ್ತ್ ಡಿಸ್ಟ್ರಾಯರ್ಸ್ ಅಂತ ಲಾಸ್ಟ್ 5 ಫೈನಾನ್ಷಿಯಲ್ ಇಯರ್ಸು ಏಪ್ರಿಲ್ 2019ಇಂದ ಮಾರ್ಚ್ 2024ವರೆಗೆ ಅವರು ಕಂಪೈಲ್ ಮಾಡಿ ಡೇಟಾನ ಪ್ರೆಸೆಂಟ್ ಮಾಡಿದ್ದಾರೆ. ಟಾಪ್ 10 ಬಿಗ್ಗೆಸ್ಟ್ ವೆಲ್ತ್ ಕ್ರಿಯೇಟರ್ಸು 2019 to 24 ಇನ್ ಟರ್ಮ್ಸ್ ಆಫ್ ಮಾರ್ಕೆಟ್ ಕ್ಯಾಪ್ ಇನ್ಕ್ರೀಸು. ನಂಬರ್ 1 ರಿಲಯನ್ಸ್ ಇಂಡಸ್ಟ್ರೀಸ್. ಅವರ ಮಾರ್ಕೆಟ್ ಕ್ಯಾಪ್ ಆ 5 ವರ್ಷ ಪೀರಿಯಡಲ್ಲಿ 11.17 lakh crores ಜಾಸ್ತಿ ಆಗಿದೆ. ಹಾಗೂ ಸ್ಟಾಕ್ CAGR 19% ಪರ್ ಆ್ಯನಮ್. TCS 8.32 lakh crores ಹಾಗೂ 14% ಪರ್ ಆ್ಯನಮ್. ಭಾರತಿ ಏರ್ಟೆಲ್ 5,44,900 crores ವೆಲ್ತ್ ಇನ್ಕ್ರೀಸ್ ಆಗಿದ್ದು ಅಥವಾ ಮಾರ್ಕೆಟ್ ಕ್ಯಾಪ್ ಇನ್ಕ್ರೀಸ್ ಆಗಿದ್ದು 33% CAGR ಈ ಪೀರಿಯಡ್ಗೆ. ICICI ಬ್ಯಾಂಕ್ 5.10 lakh crores 22% CAGR. SBI 4.17 lakh crores ಹಾಗೂ 19% CAGR. ಇನ್ಫೋಸಿಸ್ 3.89 lakh crores ಮಾರ್ಕೆಟ್ ಕ್ಯಾಪ್ ಇನ್ಕ್ರೀಸು ಈ ಪೀರಿಯಡಲ್ಲಿ 15% CAGR. L&T 3.53 lakh crores 22%. ಅದಾನಿ ಎಂಟರ್ಪ್ರೈಸಸ್ 3.4 lakh crores 85% CAGR. ಟಾಟಾ ಮೋಟರ್ಸ್ 3.16 lakh crores 42% CAGR. HCL ಟೆಕ್ನಾಲಜೀಸ್ 3.15 lakh crores ಮಾರ್ಕೆಟ್ ಕ್ಯಾಪ್ ಇನ್ಕ್ರೀಸ್ ಆಗಿದ್ದು CAGR 23% ಪರ್ ಆ್ಯನಮ್ ಈ ಪೀರಿಯಡಿಗೆ ಬಂದಿದೆ. ಈಗ ನೆಕ್ಸ್ಟು ಟಾಪ್ 10 ಫಾಸ್ಟೆಸ್ಟ್ ವೆಲ್ತ್ ಕ್ರಿಯೇಟರ್ಸ್ ಇನ್ ಟರ್ಮ್ಸ್ ಆಫ್ ಸ್ಟಾಕ್ CAGR. ಮೊದಲನೇ ಒಂದು ಕಂಪ್ನಿ ಅದಾನಿ ಗ್ರೀನ್ ಎನರ್ಜಿ. ಅವ್ರದ್ದು ನಂಬರ್ ಆಫ್ ಟೈಮ್ ಸ್ಟಾಕ್ ಮಲ್ಟಿಪ್ಲೈ ಆಗಿದ್ದು 5 ವರ್ಷದಲ್ಲಿ 49 ಟೈಮು, 118% ಪರ್ ಆ್ಯನಮ್ ವರ್ಕೌಟ್ ಆಗಿದೆ ಆ ಪರ್ಟಿಕ್ಯುಲರ್ ಸ್ಟಾಕದು CAGR. ಅದಾನಿ ಎಂಟರ್ಪ್ರೈಸಸ್ 22 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ, 85% ಪರ್ ಆ್ಯನಮ್. ಜಿಂದಾಲ್ ಸ್ಟೇನ್ಲೆಸ್ಸು 17 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ, 77% ಪರ್ ಆ್ಯನಮ್ CAGR. ಡಿಕ್ಸನ್ ಟೆಕ್ನಾಲಜೀಸ್ 16 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ, 74% ಪರ್ ಆ್ಯನಮ್ CAGR. ಲಿಂಡ್ ಇಂಡಿಯಾ 13 ಟೈಮ್ಸ್ ಸ್ಟಾಕ್ ಪ್ರೈಸ್ ಮಲ್ಟಿಪ್ಲೈ ಆಗಿದೆ ಹಾಗೂ 68% ಅವರ CAGR. ಆರನೇದು ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ 13 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ, 67%. CG ಪವರ್ 13 ಟೈಮ್ಸ್ 66%. ಅದಾನಿ ಪವರ್ 11 ಟೈಮು 62% CAGR. ಟ್ರೆಂಟ್ ಲಿಮಿಟೆಡ್ 11 ಟೈಮು 62%. ವರುಣ್ ಬೆವರೇಜಸ್ 11 ಟೈಮು 61% CAGR ವರ್ಕೌಟ್ ಆಗಿದೆ. ಈ ಮುಂದಿನ ಲಿಸ್ಟು ಟಾಪ್ 10 ಮೋಸ್ಟ್ ಕನ್ಸಿಸ್ಟೆಂಟ್ ವೆಲ್ತ್ ಕ್ರಿಯೇಟರ್ಸ್ ಅಂತ ಅವರೊಂದು ಲಿಸ್ಟ್ ಪಬ್ಲಿಷ್ ಮಾಡಿದ್ದಾರೆ. ಇದರಲ್ಲಿ ಏನಂದರೆ ನಿಫ್ಟಿ 50 ಇಂಡೆಕ್ಸನ್ನು ಯಾವ ಸ್ಟಾಕ್ಸು ಎಷ್ಟು ವರ್ಷ ಬೀಟ್ ಮಾಡಿದೆ ಅಂತ, ಜಾಸ್ತಿ ಟೈಮ್ ಬೀಟ್ ಮಾಡಿದ್ದು ಆ ಪರ್ಟಿಕ್ಯುಲರ್ ಸ್ಟಾಕ್ಸ್ ಲಿಸ್ಟು ಇಲ್ಲಿ ಹಾಕಿದ್ದಾರೆ. ನಂಬರ್ 1 ಲಿಂಡ್ ಇಂಡಿಯಾ. ನಂಬರ್ ಆಫ್ ಟೈಮ್ಸು ನಿಫ್ಟಿಯನ್ನು ಬೀಟ್ ಮಾಡಿದ್ದು ಈ ಪರ್ಟಿಕ್ಯುಲರ್ ಸ್ಟಾಕು 5 ಟೈಮ್ಸು. 5 ವರ್ಷದಲ್ಲಿ 5 ಟೈಮು ನಿಫ್ಟಿಗಿಂತ ಜಾಸ್ತಿ ರಿಟರ್ನ್ಸ್ ಕೊಟ್ಟಿದೆ ಹಾಗೂ CAGR 68% ಪರ್ ಆ್ಯನಮ್. ವರುಣ್ ಬೆವರೇಜಸ್ಸು 5 ಟೈಮು ನಿಫ್ಟಿಯನ್ನು ಬೀಟ್ ಮಾಡಿದೆ, 61% CAGR. HAL ಈ ಸ್ಟಾಕು 5 ಟೈಮು ನಿಫ್ಟಿಯನ್ನು ಬೀಟ್ ಮಾಡಿದೆ, 58% CAGR ಕೊಟ್ಟಿದೆ. BEL 5 ಟೈಮು ಬೀಟ್ ಮಾಡಿದೆ, 46% CAGR. ಥರ್ಮ್ಯಾಕ್ಸು 5 ಟೈಮ್ ಬೀಟ್ ಮಾಡಿದೆ 5 ವರ್ಷದಲ್ಲಿ, 34% CAGR. NMDC ಆಲ್ 5 ಇಯರ್ಸ್ ಬೀಟ್ ಮಾಡಿದೆ ನಿಫ್ಟಿಯನ್ನು, 26% CAGR. ಅದಾನಿ ಗ್ರೀನು 4 ಟೈಮ್ ಬೀಟ್ ಮಾಡಿದೆ ನಿಫ್ಟಿಯನ್ನು 5 ವರ್ಷದಲ್ಲಿ, 118% CAGR. ಅದಾನಿ ಎಂಟರ್ಪ್ರೈಸಸ್ 4 ಟೈಮ್ಸ್ 85%. ಜಿಂದಾಲ್ ಸ್ಟೇನ್ಲೆಸ್ 4 ಟೈಮ್ಸು 77% CAGR. ಹಾಗೂ ಪರ್ಸಿಸ್ಟೆಂಟ್ ಸಿಸ್ಟಮ್ಸು 4 ಟೈಮ್ಸ್ ಔಟ್ ಆಫ್ 5 ನಿಫ್ಟಿನ ಬೀಟ್ ಮಾಡಿದೆ ಆ ವರ್ಷದ ರಿಟರ್ನ್ಸಲ್ಲಿ, 67% CAGR. ಈಗ ಮುಂದಿನ ಲಿಸ್ಟು ಟಾಪ್ 10 ವೆಲ್ತ್ ಡಿಸ್ಟ್ರಾಯರ್ಸು. ಇದರಲ್ಲಿ ಮಾರ್ಕೆಟ್ ಕ್ಯಾಪ್ ಪ್ರಕಾರ ಯಾವುದರಲ್ಲಿ ಜಾಸ್ತಿ ವೆಲ್ತ್ ಕಮ್ಮಿ ಆಗಿದೆ ಅಥವಾ ಮಾರ್ಕೆಟ್ ಕ್ಯಾಪ್ ಕಮ್ಮಿ ಆಗಿದೆ ಅಂತ. ಬಂಧನ್ ಬ್ಯಾಂಕು 56,000 crores ಮಾರ್ಕೆಟ್ ಕ್ಯಾಪ್ ಕಮ್ಮಿ ಆಗಿದೆ ಲಾಸ್ಟ್ 5 ಇಯರ್ಸಲ್ಲಿ, 19% ನೆಗೆಟಿವ್ CAGR ಅಂದರೆ -19% ಪರ್ ಇಯರ್ ರಿಟರ್ನ್ಸು. ವೋಡಾಫೋನ್ ಐಡಿಯಾ 35,100 crores ಕಮ್ಮಿ ಆಗಿದೆ ಮಾರ್ಕೆಟ್ ಕ್ಯಾಪು, 6% ಮೈನಸ್ಸು. ಎಸ್ ಬ್ಯಾಂಕು 28,800 crores ಮಾರ್ಕೆಟ್ ಕ್ಯಾಪ್ ಡಿಕ್ರೀಸು, 39% ಪರ್ ಆ್ಯನಮ್ ಕಮ್ಮಿ ಆಗಿದೆ ಪ್ರತಿ ವರ್ಷ.
ಜಿ ಎಂಟರ್ಟೈನ್ಮೆಂಟು 28,400 ಕ್ರೋರ್ಸು ಮಾರ್ಕೆಟ್ ಕ್ಯಾಪ್ ಡಿಕ್ರೀಸು, 21% ಪರ್ ಆ್ಯನಮ್ CAGR ಕಮ್ಮಿ ಆಗಿದೆ. ಸಮ್ಮಾನ್ ಕ್ಯಾಪಿಟಲ್ಲು 26,700 ಕ್ರೋರ್ಸು ಮಾರ್ಕೆಟ್ ಕ್ಯಾಪ್ ಡಿಕ್ರೀಸು, 26% ಮೈನಸ್ಸು ಪ್ರತಿ ವರ್ಷ. ಸಿಕ್ಸ್ತು ದಾನಿ ಸರ್ವಿಸಸ್ಸು 18,900 ಕ್ರೋರ್ಸ್ ಕಮ್ಮಿ ಆಗಿದೆ ಮಾರ್ಕೆಟ್ ಕ್ಯಾಪು, -35%. RBL ಬ್ಯಾಂಕ್ 18,700 ಕ್ರೋರ್ಸ್ ಕಮ್ಮಿ ಆಗಿದೆ, -19%. ರಾಜೇಶ್ ಎಕ್ಸ್ಪೋರ್ಟ್ಸ್ 11,800 ಕ್ರೋರ್ ಮಾರ್ಕೆಟ್ ಕ್ಯಾಪ್ ಕಮ್ಮಿ ಆಗಿದೆ, 17% ಮೈನಸ್ಸು. GFL 11,400 ಕೋಟಿ ಮಾರ್ಕೆಟ್ ಕ್ಯಾಪ್ ಡಿಕ್ರೀಸು, CAGR ಕಮ್ಮಿ ಆಗಿದ್ದು -17% ಪರ್ ಆ್ಯನಮ್. UPL 10,300 ಕ್ರೋರ್ಸ್ ಮಾರ್ಕೆಟ್ ಕ್ಯಾಪ್ ಡಿಕ್ರೀಸು, CAGR -6% ಪರ್ ಆ್ಯನಮ್. ಈ ಒಂದು ಸ್ಟಡಿ ತುಂಬ ಇಂಟ್ರೆಸ್ಟಿಂಗು. ಇದರದ್ದು ಡೀಟೇಲ್ ನೀವು ಈ ವೀಕೆಂಡಲ್ಲಿ ಯಾವಾಗಲಾದರೂ ಫ್ರೀ ಇರುವಾಗ ಅದನ್ನು ಓದಿ, ಒಂದು 80 ಪೇಜಸ್ ಒಂದು ರಿಪೋರ್ಟ್ ಬರೆದಿದ್ದಾರೆ. ತುಂಬ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಪೋರ್ಟ್ಫೋಲಿಯೋಲಿ ಹೈಯೆಸ್ಟ್ ರಿಟರ್ನ್ಸ್ ಕೊಟ್ಟಿದ್ದ ಸ್ಟಾಕು ಯಾವುದು ಲಾಸ್ಟ್ 1 ಇಯರಲ್ಲಿ, ಆ ಪರ್ಟಿಕ್ಯುಲರ್ ಸ್ಟಾಕು ನೀವು ಕಮೆಂಟ್ ಸೆಕ್ಷನಲ್ಲಿ ಹೆಸರು ಬರೀರಿ. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ.